ನಮಸ್ಕಾರಕ್ಕೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಹ್ಯಾಪಿ ಮೂಡ್ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಕೂಡ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಿನ್ನೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ನಿನ್ನೆ ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇದಾಗಿರುತ್ತೆ. ನಿನ್ನೆ ಅಲ್ಲಿ ಚಾಮುಂಡೇಶ್ವರಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಶ್ರೀರಂಗಪಟ್ಟಣಕ್ಕೆ. ಆಲ್ರೆಡಿ ನಾವು ಬಂದು ಹೋಗಿದ್ದೀವಿ ದಸರಾ ಟೈಮಲ್ಲಿ, ಮತ್ತೆ ಎಂತಿ ಬಂದಿದ್ದೀವಿ ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು ನಾವು ಬಂದಿದ್ದೀವಿ ಟಿಪ್ಪು ಸುಲ್ತಾನ್ ಮಾಡಿದಂತಹ ಸ್ಥಳ. ಏನಕ್ಕೆ ಬಂದಿದ್ದೀವಿ ಅಂದರೆ ಮಗಳಿಗೋಸ್ಕರ ಬಂದಿದ್ದು ಮತ್ತೆ ನಾವು ಶ್ರೀರಂಗಪಟ್ಟಣಕ್ಕೆ. ಅವಳಿಗೆ ಒಂದು ಲೆಸನ್ ಇದೆ, ಬನ್ನಿ ಶ್ರೀರಂಗಪಟ್ಟಣ ನೋಡೋಣ ಅಂದ್ಬಿಟ್ಟು. ಆದ್ದರಿಂದ ನಾವು ದಸರಾ ಟೈಮಲ್ಲಿ ಬಂದಾಗ ಇಲ್ಲೆಲ್ಲ ನೋಡಿರಲಿಲ್ಲ. ನಾವು ಶ್ರೀರಂಗಪಟ್ಟಣ ಸಂಗಮ ಮತ್ತು ಇಲ್ಲಿ ಯಾವುದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೊರಟೋದ್ವಿ, ಮೈಸೂರಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು. ಈ ಪ್ಲೇಸ್ನೆಲ್ಲ ಅವಳಿಗೆ ಒಂದು ಕನ್ನಡ ಲೆಸನಲ್ಲಿರೋದ್ರಿಂದ ನಾನು ನೋಡಲೇಬೇಕು, ನನಗೋಗಿ ತೋರಿಸಿ ಅಂತ ಅಂದ್ಲು. ಅದಕ್ಕೋಸ್ಕರ ಇವತ್ತು ಶ್ರೀರಂಗಪಟ್ಟಣದಲ್ಲಿರೋವಂಥ ಎಲ್ಲ ಪ್ಲೇಸ್ಗಳನ್ನ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಿಮಗೂ ಕೂಡ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇಷ್ಟ ಇದ್ದರೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡ್ರಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಬನ್ನಿ, ಇವಾಗ ನಾವು ಹೋಗ್ತಾಯಿದ್ದೀವಿ ವಾಟರ್ ಗೇಟ್ ಅಂದ್ಬಿಟ್ಟು. ಇವತ್ತಿಗೆ 8 ದಿವಸದಲ್ಲಿ ನಾವಿನ್ನೂ ಕೂಡ ಮೈಸೂರಲ್ಲಿದ್ವಿ. ಮೈಸೂರು ಬಿಟ್ಟು ಆನ್ ದ ವೇ ಹೋಗುವಾಗ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಟೈಮ್ ಆಗೋಯಿತು. ಸರಿ ಇವಾಗ ಆಗಲ್ಲ, ನೆಕ್ಸ್ಟ್ ಯಾವಾಗನ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ರು. ಅದರಿಂದ ಇವಾಗ ಆನ್ ದ ವೇ ಅಲ್ಲೇ ನಿಯರ್ ಅಲ್ವಾ, ಇನ್ನೊಂದು ಸ್ವಲ್ಪ ದೂರ ಶ್ರೀರಂಗಪಟ್ಟಣ, ಅದರಿಂದ ಇನ್ನೂ ಟೈಮ್ ಕೂಡ ಇತ್ತು. ಹಾಗೆ ತೋರಿಸ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವೆಲ್ಲ ರಾಜರ ಕಾಲದಲ್ಲಿ ಇದ್ದಂಥ ಪ್ಲೇಸ್ಗಳು ಈಗೆಲ್ಲ ತುಂಬ ಹಾಳಾಗ್ಬಿಟ್ಟಿದೆ. ಇವಾಗ ನಾವು ನೋಡ್ತಾ ಇರೋವಂಥದ್ದು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡೋವಂಥ ಟೈಮಲ್ಲಿ ಇದ್ದಂಥ ಕೋಟೆಗಳು. ಇವಾಗಂತೂ ಎಲ್ಲ ಅವರು ಬ್ರಿಟಿಷರು ಬಂದು ಇದನ್ನೆಲ್ಲ ಹಾಳು ಮಾಡಿದಂಥ ಪ್ಲೇಸ್ಗಳು ನೋಡ್ತಾ ಇರ್ಬೋದು. ನೋಡಿಲ್ಲ ಅಂದರೆ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ಪ್ಲೇಸ್ಗಳು ಅಂತ ಅಂದ್ಕೊಂಡು. ನೋಡಿ, ಇವೆಲ್ಲ ಕೋಟೆಗಳು. ಕೋಟೆ ಹಿಂದೆನೇ ನೀರು ಹರಿಯೋ ಥರ ಅವರೆಲ್ಲ ಮಾಡ್ಕೊಂಡಿದ್ರಂತೆ. ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ನೀರು ಹರಿತಾ ಇರೋಂಥ ಪ್ಲೇಸು, ಕಾವೇರಿ ನೀರು. ಜಾರುತ್ತೆ, ಪಾಚಿ ಕಟ್ಟಿದೆ. ಮುಂದಿನ ಇಡು, ಅಲ್ಲಿ ಏನಾಗಲ್ಲ ಇಡು. ಕಲ್ ಮೇಲೆ ಮಾತ್ರ ನಿಂತ್ಕೊಂಡ್ಬೇಡ, ಕಲ್ ಮೇಲೆ ಮಾತ್ರ ನಿಂತ್ಕೊಂಡ್ಬೇಡ, ಕಲ್ ಮೇಲೆ ಮಾತ್ರ ನಿಂತ್ಕೊಂಡ್ಬೇಡ. ಜಾರುತ್ತೆ, ಪಾಚಿ ಕಟ್ಟಿರುತ್ತೆ. ಸಣ್ಣಗಿದೆಯಾ? ನಿಮ್ಗ ಬಟ್ಟೆ ಇಲ್ಲ, ನೀವು ಬಟ್ಟೆ ನೀವು ಸ್ನಾನ ಮಾಡಕ್ಕೆ ಬಂದಿದ್ದೀರಾ? ಅಯ್ಯೋ ಬಾಮ್ಮ, ನೀರು ಯಾವ ಕಡೆಯಿಂದ ಬರ್ತಾರೆ? ಈ ಕಡೆಯಿಂದ ಬರ್ತಾರೆ, ಒಳಗೆ ಬರ್ತಾರೆ. ಕಾವೇರಿ ಇದೆ, ಕಾವೇರಿ ಇದೆ, ಕಾವೇರಿ ಇದೆ. ಅದೇ ಟಿ ಬಿ ಒಳಗೆ ಅಲ್ಲಿಂದ ಬರ್ತಿದ್ದೆ, ಅದೇ ಒಳಗಿದ್ದು ಆ ಟಿ ಬಿ ಒಳಗಲ್ವಾ, ಅಲ್ಲಿ ಬಂದು ಕ್ಯಾಗ್ ಆಯ್ತು. ಅಲ್ಲೆಲ್ಲ ನೋಡ್ಕೊಂಡು ಇವಾಗ ನಾವು ಬಂದಿದ್ದೀವಿ ಕರ್ನಲ್ ಬೈಲಿಯ ಕಾರಾಗೃಹ ಅಂದ್ಬಿಟ್ಟು. ಇದು ವಾಟರ್ ಜೈಲ್ ಅಂತ. ಆವಾಗ ಟಿಪ್ಪು ಸುಲ್ತಾನ್ ಟೈಮಲ್ಲಿ ಏನು ಬ್ರಿಟಿಷರು ಇವರು ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದಾಗ 86 ಜನ ಬ್ರಿಟಿಷ್ ಇವ್ರನ್ನ ಸೈನಿಕರನ್ನ ತಗೊಂಬಂದು ಇಲ್ಲಿ ವಾಟರ್ ಜೈಲ್ ಅಂದ್ಬಿಟ್ಟಿದ್ದು ಇಲ್ಲಿ ಕಟ್ಟಾಕಿ ಸಾಯಿಸಿದಂಥ ಒಂದು ಪ್ಲೇಸ್ ಇದು. ಇದು ಮೊದಲನೇದಾಗಿ ಬ್ರಿಟಿಷ್ ಸೈನಿಕರಲ್ಲಿ ಕರ್ನಲ್ ಅನ್ನೋ ಒಬ್ಬ ವ್ಯಕ್ತಿ ಫಸ್ಟ್
ಇಷ್ಟು ಇಲ್ಲಿ ಸತ್ತಿದ್ದಕ್ಕೆ ಈ ಒಂದು ಜೈಲಿಗೆ ಕರ್ನಲ್ ಅಂತ ಜೈಲ್ ಅಂತ ಇಟ್ಟಿದ್ರಂತೆ. ನೋಡ್ತಾ ಇರ್ಬೋದು ಈ ಪ್ಲೇಸಲ್ಲಿ ನೀರು ತುಂಬಿ ಈ ಒಂದು ಈ ಕಡೆ ತೋರಿಸ್ತೀನಿ ರೀ, ಈ ಕಡೆ ಒಂದು ಗೋಡೆಗೆ ಫುಲ್ಲು ಕಲ್ಲು ಹಾಕಿದ್ದಾರೆ ನೋಡಿ. ಈ ಕಲ್ಲಿಗೆ ಅವರು ಆ ಒಂದು ಸೈನಿಕರನ್ನ ಕಟ್ಟಿ ಸಾಯಿಸ್ತಿದ್ದಂತೆ ಇವರು ಟಿಪ್ಪು ಸುಲ್ತಾನು. ಎಷ್ಟು ನಮಗೆ ಈಗ ನೋಡ್ತಾರೆ ಎದೆ ಜಲ್ ಅನ್ನುತ್ತೆ. ಆ ಟೈಮಲ್ಲಿ ಅವ್ರು ಹೇಗೆ ಸತ್ತಿರ್ಬೋದು. ಕಟ್ಟಾಕ್ಬಿಟ್ಟು ದಿನ ಇಷ್ಟಿಷ್ಟಕ್ಕೆ ಅಂತ ನೀರು ಹೆಚ್ಚಿಸ್ತಾ ಹೋಗಿ ಹಂಗೂ ಸಾಯ್ಲಿಲ್ಲ ಅಂದರೆ ಹೆಚ್ಚಿಸ್ತಾ ಅವರು ಸಾಯ್ತಾ ಇದ್ರಂತೆ. ಹಿಂದೆ ಈ ಒಂದು ಜೈಲ್ ಹಿಂದೆನೇ ನೀರು ಹರಿಯೋಂಥ ಪ್ಲೇಸ್ ಇದೆ ನೋಡ್ತಾ ಇರ್ಬೋದು. ಈ ನದಿ ನೀರು ಇತ್ತಿಗೆ ತುಂಬ್ತಾ ಇದ್ರಂತೆ ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಪ್ಲೇಸ್ ಇದೆಯಲ್ಲ, ಇದೆಲ್ಲ ಇವಾಗ ಏನು ನಮ್ಮ ಸರ್ಕಾರ ಇದು ಮಾಡಿದಾರಂತೆ, ಆಲ್ಟ್ರೇಷನ್ ಮಾಡಿರೋದು. ಫಸ್ಟೆಲ್ಲ ಬೇರೆ ಥರ ಇತ್ತಂತೆ. ಇಲ್ಲಿ ಆ ಕಡೆಯಿಂದ ಬಂದಿದ್ದ ನೀರು ಆ ಜೈಲಿಗೆ ಹೋಗಿ ತುಂಬೋ ಥರ ಮಾಡ್ತಿದ್ರಂತೆ. ಇಷ್ಟು ಬ್ರಿಲಿಯಂಟಾಗಿ ಐಡಿಯಾ ಮಾಡಿದ್ದಾರೆ ನೋಡಿ. ಇಲ್ಲಿ ಒಬ್ಬರು ಸೆಕ್ಯೂರಿಟಿ ನಮಗೆ ಫುಲ್ಲು ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ನಾನು ಫುಲ್ಲು ವಿಡಿಯೋ ಮಾಡಲಿಲ್ಲ, ಏಕೆಂದರೆ ಅವರು ನಮ್ಮನ್ನೆಲ್ಲ ವಿಡಿಯೋ ಮಾಡಬೇಡಿ ಮೇಡಮ್ ಅಂದರು. ಅದರಿಂದ ನಾನು ಸ್ವಲ್ಪನೇ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ನೀರು ಸ್ಟಾಕ್ ಇರೋದು, ಇದರಿಂದ ನೀರು ಬರೋದು. ನದಿ ನೀರು ಕಮ್ಮಿ ಇದೆ, ಕಮ್ಮಿ ಮರ ಇದೆಯಲ್ಲ ಅಲ್ಲಿ ಗಂಟ ನೀರು ಬಿಡ್ತಾಯಿತ್ತು. ನದಿ ನೀರು ಕಂಟ್ರೋಲರು ಬೃಂದಾವನ್ ಗಾರ್ಡನ್ ಇರೋದು. ಇದ್ರೂ ಫಿಲ್ ಆಗಿ ಇನ್ಸೈಡ್ ಒಂದು ಹೋಲ್ ಇದೆ, ಅಲ್ಲಿ ನೀರು ರಿಲೀಸ್ ಮಾಡೋದು. 24 ಬ್ರಿಟಿಷ್ ಆಫೀಸರ್ಸ್ನ ಅರೆಸ್ಟ್ ಮಾಡ್ತಾರೆ ಫಸ್ಟ್ ಟೈಮ್. ಕರ್ನಲ್ ಬೆಲ್ಲಿ ವಿಶೇಷ ಆಫೀಸರ್ಸ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಯಾವ ಥರ ಕೊಟ್ಟರು ಅಂತ ಹೇಳಿದ್ರೆ ಸರ್, ಈ ಕಲ್ಲುಗಳನ್ನು ಒಳಗಡೆ ಹೋಲ್ಸ್ ನೀವು ಬನ್ನಿ ಸರ್, ಈ ಥರ ನೆಟ್ ಆ್ಯಂಡ್ ಬೋಲ್ಟಲ್ಲಿ ಲಾಕ್ ಮಾಡೋರು ಸರ್. ಓಕೆನಾ? ಈ ಥರ ಟೋಟಲ್ 24 ಆಫೀಸರ್ಸ್ನ ನಿಲ್ಲಿಸ್ತಾನೆ ನಾವು. ಮೇಲೆ ನದಿ ನೋಡಿದ್ರೆ ಡ್ಯಾಮ್ ನೋಡಿದ್ರೆ ನೀರು ಇಲ್ಲಿಂದ ಬರ್ತಾಯಿತ್ತು ಸರ್, ಈ ಕಲೆಕ್ಷನ್. ಓಕೆನಾ ಮೇಡಮ್? ನೀವು ವಿಡಿಯೋ ಮಾಡಿಬಿಡಿ, ದಯವಿಟ್ಟು ಕ್ಲೋಸ್ ಮಾಡಿ. ನಿಮ್ಮನ್ನು ಮಾಡಲ್ಲ ಬಿಡಿ, ಎಲ್ಲ ಮಾಡೋಂಗಿಲ್ಲ. ನೋಡಿದ್ರಲ್ಲ ಅವರು ವಿಡಿಯೋ ಮಾಡಬೇಡಿ ಮೇಡಮ್ ಪ್ಲೀಸ್ ಅಂದರು. ಸರಿ ಅಂದ್ಬಿಟ್ಟು, ಯಾಕೆ ಪಾಪ ಅವ್ರಿಗೆ ಪ್ರಾಬ್ಲಮ್ ಅಲ್ವಾ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಇವಾಗ ನಾವು ಅವ್ರು ಎಕ್ಸ್ಪ್ಲೈನ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರು. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗೇ ಆ ಒಂದು ಎಕ್ಸ್ಪ್ಲೈನ್ ಕೇಳ್ತಾ ಇದ್ರೇ ಎದೆ ಜಲ್ ಅನ್ನೋದು. ಅಪ್ಪ ಅವ್ರು ಎಷ್ಟು ಭಯದಿಂದ ಸತ್ತಿರ್ತಾರೆ ಅಂತ. ಇವಾಗ ಇಲ್ಲಿ ಆರ್ಸಿತ್ತು, ಆರ್ಸ್ ರೈಸ್ ಹೋಗ್ತೀರಾ ಅಂದ್ವಿ. ಅವನು ಹೋಗಲ್ಲ ಅಂದ, ಆದರೂ ಅವಳು ಹೋಗ್ತೀನಿ ಇಲ್ಲಲ್ಲ, ಅವಳು ಭಯ ಬೀಳ್ತಾಳೆ ಅಂದ್ಬಿಟ್ಟು ಮಗುನ ಕೂಡ ಕುಂಡ್ರಿಸಿ ಇವಾಗ ಕಳಿಸ್ತಾ ಇದ್ದೀವಿ. ಒಂದು ಸರ್ತಿ ಮೈಸೂರಿಗೆ ಬಂದಾಗಲೇ ಒಂದು ಸರ್ತಿ ಇಬ್ಬರೂ ಕುಂಡ್ರಿಸಿ ಕಳಿಸಿದ್ವಿ. ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮು. ಭಯ ಆಗ್ಬಿಡೈತೆ. ಇಲ್ಲೇ ಅನ್ಸುತ್ತೆ ನೋಡು. ಇಲ್ಲ ಅದು ಒಳಗೆ ಬಿಟ್ಟು ಹೋಯ್ತು ದರಿಯಾದವಲ್ಲ. ನಂಗೂ ಗೊತ್ತೇ ಏನೋ ಆಗಲ್ಲಪ್ಪ. ಏ ನಿಶಾ, ಅಲ್ಲಿಂದ ನಾವಿವಾಗ ಬಂದಿರೋದು ಬೇಸಿಗೆ ಅರಮನೆ. ಟಿಪ್ಪು ಸುಲ್ತಾನು ಬೇಸಿಗೆ ಟೈಮಲ್ಲಿ ಇರ್ತಿದ್ದಂಥ ಒಂದು ಅರಮನೆಗೆ ಬಂದ್ವಿ. ಇದೆಲ್ಲ ಅವಳು ಒಂದು ಕನ್ನಡ ಲೆಸನಲ್ಲಿ ಇರೋದ್ರಿಂದ ನೋಡಲೇಬೇಕು ಈ ಪ್ಲೇಸ್ಗಳು ಅಂದಿದ್ದರಿಂದ ಕರ್ಕೊಂಬಂದ್ವಿ. ನಾವು ಸಹ ಸ್ಕೂಲ್ಗಳ ಟೈಮಲ್ಲಿ ಟ್ರಿಪ್ ಕರ್ಕೊಂಬಂದಾಗ ಬಂದಿದ್ದು. ತುಂಬ ವರ್ಷಗಳೇ ಆಗಿತ್ತಲ್ವ ನೋಡಿ, ನಾವು ಕೂಡ ನೋಡ್ದಂಗೆ ಆಗುತ್ತೆ. ಮಗಳು ಸ್ಕೂಲಲ್ಲಂತೂ ಇವಾಗಂತೂ ಸ್ಕೂಲ್ಗಳಲ್ಲಿ ಈ ಥರ ಪ್ಲೇಸ್ಗಳು ನೋಡ್ಸೋದೇ ಇಲ್ಲ. ರೆಸಾರ್ಟ್ ಅಂತೆ, ಅಲ್ಲಂತೆ ಇಲ್ಲಂತೆ ಕರ್ಕೊಂಡು ಹೋಗ್ತಾರೆ. ಅದರಿಂದ ಮಗನೂ ನೋಡಿಲ್ಲ, ಮಗಳು ಕೂಡ ನೋಡಿಲ್ವಲ್ಲ, ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಲಾಲ್ ಮಹಲ್ಗೆ ಹೋಗಿಲ್ಲ ನಾವು, ಇಲ್ಲಿಗೆ ಹೋಗಿದ್ದು. ದೇವಸ್ಥಾನ ಒಂದೇ ಯಾವುದು? ಶ್ರೀರಂಗಪಟ್ಟಣ ತಾಜ್ ಮಹಲ್, ಚರ್ಚ್ ತರ ಐತೆ ಅದು. ತಾಜ್ ಮಹಲ್ ಅಲ್ಲೇನ್ ಬರ್ತಾರ ನೋಡಿ ಕೆಳಗಡೆ, ಒಬೆಲಿಸ್ಕ್ ಸ್ಮಾರಕ ಅಂತೆ. ಒಬೆಲಿಸ್ಕ್ ಸ್ಮಾರಕ ಹೋಗಿಲ್ಲ ನಾವು. ಥಾಮಸ್ ಸಿನ್ಮಾನ್ ಇದೊಂದು ಯಾವ್ದೋ ಕಾರಾಗೃಹ ಐತೆ. ಇನ್ನೂ ಒಂದಿದ್ಯಾ? ಅವನು ಹೊರಗಡೆ ಇರಬೇಕು. ಥಾಮಸ್ ಅಂದ್ರೆ ಅವನು. ಹೌದು, ಥಾಮಸ್ ಸಿನ್ಮಾನ್ ಇದೆ.
ಗುಂಬಜ್ ಎಲ್ಲಿರೋದಲ್ಲಿ? ಜುಮ್ಮಾ ಮಸೀದಿ. ತಾಮಸಿನ್ ಅದೇ ಕಾರಾಗೃಹ. ಜುಮ್ಮಾ ಮಸೀದಿ ಎಲ್ಲಿದೆ ನಿಶಾ? 7 ಹಾಂ ಎಲ್ಲಿದೆ? ಎಲ್ಲಿ? ಇಲ್ಲೇ ನಿಯರ್? ಇಲ್ಲ ನಾವಿರೋದು ಇಲ್ಲಿ. ನಾವಿವಾಗ ಬಂದಿರೋದು ಇಲ್ಲೇ ಚಿಕ್ಕಮ್ಮ, ಹಾಂ ಗುಂಬಜ್ ಹತ್ರ. ಇದು ಜುಮ್ಮಾ ಮಸೀದಿಗ? ಅಲ್ಲ ಚಿಕ್ಕಮ್ಮ, 8 ದರಿಯಾ ದೌಲತ್. ಹಾಂ ನಾನು ಜುಮ್ಮಾ ಮಸೀದಿ ಎಲ್ಲಿದೆ? ಇಲ್ಲಿರೋದು ನಾವಿವಾಗ. ನಿಯರ್ ಅನ್ಸುತ್ತೆ ಅಲ್ಲ? ಫ್ಲೈಓವರ್ ಇದು ಅಲ್ವಾ? ಬ್ಯಾಂಗ್ಳೂರು ಟು ಬ್ಯಾಂಗ್ಳೂರು. ನೋಡಿ ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ, ನೋಡ್ಕೊಂಡು ಇವಾಗ ಹೊರಟಿದ್ದೀವಿ. ಹಾಂ ಹೆಂಗೋ ಯಾರು ಗೊತ್ತು. ಹಾಗೆ ಹೊರಗಡೆ ಬಂದು ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾರ್ತಾಯಿದ್ರು. ಬೆಳಗ್ಗೆ ತಿಂಡಿ ತಿಂದಿದ್ದು, ಇನ್ನೂ ಊಟ ಕೂಡ ಆಗಿಲ್ಲ. 2:30-3 ಗಂಟೆ ಆಗಿದೆ ಟೈಮು. ಸ್ನ್ಯಾಕ್ಸ್ ತಿಂದು ಇವಾಗ ನೆಕ್ಸ್ಟು ನಾವು ಬಂದಿದ್ದೀವಿ ಟಿಪ್ಪು ಸುಲ್ತಾನು ಗೋರಿ ಇದೆಯಲ್ಲ ಸಮಾಧಿ ಸ್ಥಳ, ಅಲ್ಲಿಗೆ ನೋಡೋಣ ಅಂತ. ಬೇಸಿಗೆ ಅರಮನೆ ಇದೆಯಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗಡೆ ಎಲ್ಲ ಅಲೋ ಇಲ್ಲ. ಎಲ್ಲೂ ಒಳಗಡೆ ಅಲೋ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದ್ರಿಲ್ಲ. ಬನ್ನಿ ನೋಡಿ, ಇದೇ ಟಿಪ್ಪು ಸುಲ್ತಾನು ಸಮಾಧಿ ಸ್ಥಳ. ಫಸ್ಟ್ ನೋಡಿದ್ದು ಅವ್ರನ್ನ ಬ್ರಿಟಿಷರು ಸಾಯಿಸಿದಂಥ ಪ್ಲೇಸ್ ಅದು. ಇಲ್ಲಿ ತಂದು ಅವ್ರನ್ನ ಸಮಾಧಿ ಮಾಡಿರೋ ಅಂಥದ್ದು. ಒಳಗಡೆ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಬತ್ತು ನಾನು ವಿಡಿಯೋ ಮಾಡ್ತೀನಿ. ಇದು ನೋಡಿ, ಆಚೆ ಇರೋವಂಥ ಪ್ಲೇಸು ಈ ರೀತಿ ಇದೆ. ಅವರು ಸಂಬಂಧಿಕರನ್ನೆಲ್ಲ ಇಲ್ಲೇ ಅವ್ರನ್ನ ಸಮಾಧಿ ಮಾಡಿರೋ ಅಂಥದ್ದು ನೋಡ್ತಾ ಇರೋದು. ಅಕ್ಕಪಕ್ಕ ಸುಮಾರು ಸಮಾಧಿಗಳಿದ್ದಾವೆ. ಬನ್ನಿ ಇವಾಗ ಒಳಗಡೆ ಹೋಗ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ಅಪ್ಪ ಹೈದರ್ ಅಲಿ ಮತ್ತು ಅವರಮ್ಮ 3 ಜನನ ಒಳಗಡೆ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಅವರ ಹೆಂಡತಿ ಮಗನ ಇದು ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇದು ಬಂದು ಟಿಪ್ಪು ಸುಲ್ತಾನ್ ಹೆಂಡತಿ ಸಮಾಧಿ ಸ್ಥಳ ಇದು. ಅವರು ಏನು ಟಿಪ್ಪು ಸುಲ್ತಾನು ಹುಲಿ ವೇಷ ಇದು ಮಾಡ್ತಾ ಇದ್ರಲ್ಲ, ಆ ಥರ ಒಂದು ಬಟ್ಟೆನ ಅವ್ರಿಗೆ ಕವರ್ ಮಾಡಿದ್ದಾರೆ, ಮಗನಿಗೂ ಮತ್ತು ಹೆಂಡತಿಗೂ. ಇದು ಬಂದು ಟಿಪ್ಪು ಸುಲ್ತಾನ್ ಮಗನ ಗೋರಿ. ಅವರಿಗೆ ಎಷ್ಟು 7 ಜನನೋ 5 ಜನನ ಮಕ್ಕಳಂತೆ. ಅದರಲ್ಲಿ ಒಬ್ಬನ ಮಾತ್ರ ಇಲ್ಲಿ ಮಾಡಿದ್ದಾರೆ, ಇದ್ದವ್ರು ಗೊತ್ತಿಲ್ಲ ನನಗೆ. ಒಬ್ರನ್ನ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾದಂಥ ಒಂದು ಪ್ಲೇಸು. ನಾವಿದ್ದು 2ನೇ ಸತಿ ಬಂದಿದ್ದೀವಿ. ಇವಾಗ ಒಂದು 3 ತಿಂಗಳ ಹಿಂದೆ ನಾವು ಬಂದಿದ್ದು, ಮೈಸೂರು ದಸರಾ ಟೈಮಲ್ಲಿ ಸಂಗಮಕ್ಕೆ. ಸಂಗಮ ನಿಯರ್ ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟ್ರ್ ಅಷ್ಟೇ ಅಂತ ಅನಿಸುತ್ತೆ. ಆನ್ ದ ವೇ ಹೀಗೆ ಹೋಗಬೇಕು ಸಂಗಮ್ಗೆ. ನಾವು ಬಂದಾಗ ಸುಮಾರು ಜನ ಇದ್ದರು, ಆದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಇಷ್ಟೆಲ್ಲ ಪ್ಲೇಸ್ಗಳಿದ್ದಾವೆ ಅಂತ. ಇನ್ನೂ ಸುಮಾರು ಪ್ಲೇಸ್ಗಳು ಇದ್ದಾವೆ, ನೋಡೋಕ್ಕಾಗಲಿಲ್ಲ. ಟೈಮ್ ಆಗಿದೆ, ಇವಾಗ ನಾವು ಕೂಡ ಬೆಂಗಳೂರಿಗೆ ಹೊರಡಬೇಕು. ನೋಡಿ, ಇವಾಗ ಅಲ್ಲಿಂದ ಬಂದು ಇದು ರಾಮನಗರ ಹತ್ತತ್ರ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ಏನೂ ಮಾಡಲಿಲ್ಲ, ಸ್ನ್ಯಾಕ್ಸ್ ಬೇಲ್ಪುರಿ ಅದು ಇದು ತಗೊಂಡು ತಿಂದಿದ್ವಿ ಅಲ್ಲಿ ಬೇಸಿಗೆ ಅರಮನೆಗೆ ಹೋದಾಗ. ಇವಾಗ ಏಕ ಹೋಟೆಲ್ ಹುಡುಕೊಂಬಂದ್ವಿ, ಅದೇನೋ ಗೊತ್ತಿಲ್ಲ ನಮಗೆ. ಸತಿ ಏನೂ ಕೂಡ ಅದೇ ಥರ ಆಯಿತು, ಈ ಸತಿನೂ ಅದೇ ಇತ್ತು. ಹೋಟೆಲೇ ಸಿಗಲಿಲ್ಲ. ಲಾಸ್ಟಲ್ಲಿ ಇದೊಂದು ಯಾವುದೋ ಸಿಕ್ತು. ಊಟ ಮಾಡಿ ಇವಾಗ ಮನೆಗೆ ಹೊರಟಿದ್ದೀವಿ. ಆಲ್ರೆಡಿ ಟೈಮು
5:30 6 o'clock ಆಗಿದೆ ಟೈಮು. ಓಕೆ, ಇವತ್ತಿನ ವಿಡಿಯೋ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ ಹಾಕಿದ್ದಾರೆ, ಅದರಿಂದ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಗಳು ಹಾಗೆ ಎಲ್ರಿಗೂ ಕೂಡ ಹಸುವಂತೂ ಆಗಿತ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮನೆಗೆ ರೀಚ್ ಆಗೋದ್ರೊಳಗಡೆ ಅವಳಿಗಂತೂ ತುಂಬ ಖುಷಿಯಾಗಿತ್ತು. ಏಕೆಂದರೆ ಆ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊತಾ ಇದ್ಲ. ಅದು ತೋರಿಸಿದ್ಕೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ. ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ. ಸಂಡೇ ಪ್ಲ್ಯಾನ್ ಇಲ್ದಲೇ ಹೋಗಿದ್ದು, ಆದರೆ ಸುಮಾರು ಪ್ಲೇಸ್ನ ಕವರ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ಕೂಡ ಇನ್ನೊಂದು ಪ್ಲೇಸ್ಗೆ ಹೋಗಿದ್ದೀವಿ. ಆ ಒಂದು ವಿಡಿಯೋ ನೆಕ್ಸ್ಟು 2 ಡೇಸ್ ಅಲ್ಲ 3 ಡೇಸಲ್ಲಿ ಬರುತ್ತೆ. ಅದು ಎಲ್ಲಿಗೆ ಅನ್ನೋದು ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ಆ ಒಂದು ವಿಡಿಯೋನು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಬೇಕು, ಹಾಗೆ ಸಪೋರ್ಟ್ ಮಾಡಬೇಕು. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.